ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಇನ್ನು ವಿಷ ಕುಡಿದವು ಬದುಕುತ್ತಾ? ಸತ್ಯಕ್ಕೆ ಆಯಸ್ಸು ಜಾಸ್ತಿ, ಆದ್ರೆ ಸುಳ್ಳಿನ ಆಯಸ್ಸು ತುಂಬಾ ಕಡಿಮೆ. ಸತ್ಯದ ಮುಂದೆ ಸುಳ್ಳಿನ ಮೆರವಣಿಗೆ ಜಾಸ್ತಿ ದಿನ ನಡೆಯೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಮಿಸ್ಟರ್ ರಾಹುಲ್ ಗಾಂಧಿ. ಅದೇನದು ಡೈಲಾಗ್, ಆಟಮ್ ಬಾಂಬ್, ಅದಾದ್ಮೇಲೆ ಹೈಡ್ರೋಜನ್ ಬಾಂಬ್ ಇದೆಯಂತೆ. ವೋಟ್ ಚೋರಿ ಆರೋಪ ಮಾಡಿದ ನಂತರ राहुल गांधी ಹೇಳಿದ ಮಾತಿದು. बीजेपी के लोग अच्छी तरह सुन लीजिए भैया, एटम बम का नाम सुना आपने? सुना है एटम बम का नाम? उससे बड़ा क्या होता है? उससे बड़ा क्या होता है? एटम बम से बड़ा हाइड्रोजन बम होता है नहीं होता है? माधवपुरा में हमने एटम बम दिखाया था. बीजेपी के लोगों तैयार हो जाओ, हाइड्रोजन बम आ रहा है. हाइड्रोजन बम आ रहा है, तैयार हो जाइए. आपकी जो सच्चाई है, वोट चोरी की सच्चाई है, वो पूरे देश को पता लगने जा रही है. ನಾನು ವೇಟ್ ಮಾಡ್ತಾನೆ ಇದ್ದೆ ಎಲ್ಲಿ ಬ್ಲಾಸ್ಟ್ ಆಗ್ಬೋದು ಆ ಬಾಂಬ್ ಅಂತ. ಕೊನೆಗೆ ನೋಡಿದ್ರೆ ಸ್ವತಃ ರಾಹುಲ್ ಗಾಂಧಿಯ ಬುಡದಲ್ಲೇ ಅದು ಬ್ಲಾಸ್ಟ್ ಆಗ್ಬೇಕಾ? ಎಂತಹ ಮಜಾ ನೋಡಿ. ರಾಹುಲ್ ಗಾಂಧಿ ಬಾಂಬ್ ತಕೊಂಡು ಮೋದಿಜಿಯ ತಲೆ ಮೇಲೆ ಎಸೆಯೋದಕ್ಕೆ ಹೋದ್ರೆ ಅದು ಸೀದಾ ಬಂದು ರಾಹುಲ್ ಗಾಂಧಿ ಬುಡದಲ್ಲೇ ಬಿದ್ದಿದೆ. ಹೇಗೆ ಅಂತ ಹೇಳ್ತೀನಿ, ಮಜಾ ಇದೆ ಕೇಳಿ. ರಾಹುಲ್ ಗಾಂಧಿ ಈ ವೋಟ್ ಚೋರಿ PPT ಅನ್ನ ಕೊಟ್ಟಿದ್ರು. ಇಷ್ಟು ದೊಡ್ಡ ಫೈಲ್ ಅನ್ನ ಕೈಯಲ್ಲಿಟ್ಕೊಂಡು ಪ್ರೆಸೆಂಟೇಶನ್ ಅನ್ನ ಮಾಡಿದ್ರು. ಭಯಂಕರ ಇನ್ವೆಸ್ಟಿಗೇಷನ್ ಮಾಡಿ ತಂದು ಜನರ ಮುಂದೆ ಬಿಚ್ಚಿಡ್ತೀನಿ ಅನ್ನುವ ಹಾಗೆ ಬಿಲ್ಡಪ್ ಕೂಡ ಕೊಟ್ಟಿದ್ರು. ಇದರಲ್ಲಿ ನಮ್ಮ ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರದ ಬಗ್ಗೆ ಕೂಡ ಮಾತಾಡ್ತಾರೆ. ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ರಾಹುಲ್ ಗಾಂಧಿಯ ಈ ಪ್ರೆಸೆಂಟೇಶನ್ ಅಪ್ಲೋಡ್ ಆಗಿದ್ದು ಹಾಗೂ ರೆಡಿ ಆಗಿದ್ದು ಭಾರತದಲ್ಲಿ ಅಲ್ಲ, ಮಯನ್ಮಾರ್ನಲ್ಲಿ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಇಟ್ರು ನೋಡಿ ನಮ್ ರಾಹುಲ್ ಗಾಂಧಿ ಅವರು. ಹಾಗಾದ್ರೆ ರಾಹುಲ್ ಗಾಂಧಿ ಸ್ಟೇಜ್ ಮೇಲೆ ವೋಟ್ ಚೋರಿ ಬಗ್ಗೆ ಏನ್ ಮಾತಾಡ್ಬೇಕು ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದು ಮಯನ್ಮಾರ್ನಲ್ಲಿ ಅಂತಾಯ್ತು. ರಾಹುಲ್ ಗಾಂಧಿ ಪ್ರೆಸೆಂಟೇಶನ್ ಕೊಟ್ರಲ್ಲ, ಅದರ ಗೂಗಲ್ ಡ್ರೈವ್ ಫೋಲ್ಡರ್ ನ ಹೆಸರು ಪ್ರಸ್ತುತಿ ಅಂತ. ಅದರಲ್ಲಿ ಒಟ್ಟು 3 PDF ಫೈಲ್ಗಳು ಕಾಣಬಹುದು. ಆಗಸ್ಟ್ 7ನೇ ತಾರೀಕು ಕೊಟ್ಟ ಈ ದಾಖಲೆಯಲ್ಲಿ ಇಂಗ್ಲಿಷ್, ಹಿಂದಿ ಮತ್ತು ಕನ್ನಡ ಆವೃತ್ತಿಗಳು ಕೂಡ ಇದೆ. ಇದನ್ನ ಕುರ್ಪೆಂಚ್ ಅನ್ನುವ ಎಕ್ಸ್ ಹ್ಯಾಂಡಲ್ ಈ ಫೈಲ್ ಬಗ್ಗೆ ಹೇಳ್ತಾರೆ. ನೋಡಿ, ಇದರಲ್ಲಿ ಈ ಫೈಲ್ ಯಾವಾಗ ಕ್ರಿಯೇಟ್ ಆಯ್ತು, ಯಾವ ಸಮಯದಲ್ಲಿ ಆಯ್ತು, ಎಷ್ಟು ದೊಡ್ಡದಾಗಿದೆ ಅನ್ನುವ ಮಾಹಿತಿಗಳು ಸಿಗುತ್ತೆ. ಅದನ್ನ ಇಟ್ಕೊಂಡು ಫೈಲ್ ಹುಡ್ಕೋಕೆ ಸಹಾಯ ಆಗುತ್ತೆ. ಇದರಲ್ಲಿ ಈ ಫೈಲ್ ಕ್ರಿಯೇಟ್ ಆದ ಡೇಟ್ ಮತ್ತು ಟೈಮ್ ಎಲ್ಲ ಇದೆ. ಅದರಲ್ಲಿ ಯಾವ ದೇಶದ ಟೈಮ್ ಅಂತ ಕೂಡ ಗೊತ್ತಾಗ್ಬಿಡುತ್ತೆ. ಹೆಂಗೆ ಅಂದ್ರೆ, ಈಗ ಭಾರತದ ಕಾಲಮಾನ ಅಂದ್ರೆ UTC + 5:30 ಅಂತ ಇರುತ್ತೆ. ಆದ್ರೆ ಇದರಲ್ಲಿ UTC + 6:30 ಅಂತ ಇದೆ. ಅಂದ್ರೆ ಇದು ಮಯನ್ಮಾರ್ನ ಸಮಯ. ಅಂದ್ರೆ ಈ ಪ್ರೆಸೆಂಟೇಶನ್ ಸಿದ್ಧವಾಗಿದ್ದು ಅಪ್ಲೋಡ್ ಆಗಿದ್ದು ಎಲ್ಲ ಕೂಡ ಮಯನ್ಮಾರ್ ಅಲ್ಲಿ ಅಂತ ಆಯ್ತು. ಇದಕ್ಕೆ ಸುಪ್ರಿಯಾ ಸೀನಾತೆ ಅವರು ಸರಿ ಮಾಡೋದಕ್ಕೆ ಪಾಪ ತುಂಬಾ ಕಷ್ಟಪಟ್ರು. ChatGPT ಅಲ್ಲಿ ಹುಡುಕಿ ಒಂದು ಟ್ವೀಟ್ ಮಾಡ್ತಾರೆ, ಆದ್ರೆ ಅದನ್ನ ಕೂಡ ಕಂಡು ಹಿಡಿದ್ಬಿಟ್ರು. ಈಗ ಜನರಿಗೆ ಗೊತ್ತಾಗೋದು ಬೇಡ್ವಾ ಹೇಳಿ? ರಾಹುಲ್ ಗಾಂಧಿಗೆ ಈ ಪ್ರೆಸೆಂಟೇಶನ್ ಅನ್ನ ಮಯನ್ಮಾರ್ನಲ್ಲಿ ಕೂತು ರೆಡಿ ಮಾಡಿ ಕೊಟ್ಟವರು ಯಾರು ಅಂತ. ಅಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನೊಂದು ಅನುಮಾನ ಕೂಡ ಕಾಡ್ತಾ ಇದೆ. ರಾಹುಲ್ ಗಾಂಧಿಗೆ ಈ ಪ್ರೆಸೆಂಟೇಶನ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದು ಈ ಸುಂದರಿ ಅಂತೆ, ಸುಮ್ನಿಮಾ ಉದಾಸ್. ಈಕೆ CNN ನ ಪತ್ರಕರ್ತೆ. ಈಕೆಯೇ ರಾಹುಲ್ ಗಾಂಧಿಗೆ ವೋಟ್ ಚೋರಿಯ ಪ್ರೆಸೆಂಟೇಶನ್ ರೆಡಿ ಮಾಡಿ ಕೊಟ್ಟಿದ್ದು. ಹಾಗೂ ಈ ಪ್ರೆಸೆಂಟೇಶನ್ ಅಪ್ಲೋಡ್ ಆಗಿದ್ದು ಮಯನ್ಮಾರ್ನಲ್ಲಿ, ಅಂದ್ರೆ ಮಯನ್ಮಾರ್ನ ಸರ್ವರ್ನಿಂದ. ಸುಮ್ನಿಮಾ ಉದಾಸ್ ಈಕೆ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಈಕೆ ಭಾರತದ ವಿರೋಧಿ. ಭಾರತದ ವಿರೋಧ ಕೆಲಸಗಳನ್ನೇ ಮಾಡ್ಕೊಂಡು ಬಂದವಳು. ಮೂಲತಃ ನೇಪಾಳದವಳು. CNN ಅಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ರಾಹುಲ್ ಗಾಂಧಿಯ ಫ್ರೆಂಡ್ ಕೂಡ. ತುಂಬಾ ಹಿಂದೆದೊಂದು ಫೋಟೋ ಇದೆ ರಾಹುಲ್ ಗಾಂಧಿ ಮತ್ತು ಈ ಸುಂದರಿಯದ್ದು. ಭಯಂಕರ ಸದ್ದು ಮಾಡಿತ್ತು ಈ ಫೋಟೋ. ಕಠ್ಮಂಡುವಿನ ಲಾರ್ಡ್ ಆಫ್ ಡ್ರಿಂಕ್ಸ್ ಅನ್ನುವ ಕ್ಲಬ್ ನಲ್ಲಿ ರಾಹುಲ್ ಗಾಂಧಿ ಜೊತೆ ಕಾಣಿಸಿಕೊಂಡವಳು. ಈಕೆ ಭಾರತ ಮತ್ತು ನೇಪಾಳದ ಸಂಬಂಧ ಹಾಳು ಮಾಡೋಕೆ ಹಿಂದೆ ಟ್ರೈ ಕೂಡ ಮಾಡಿದ್ಲು. ಭಾರತ ನೇಪಾಳದ 3 ಪ್ರದೇಶವನ್ನ ಕಿತ್ಕೊಂಡಿದ್ದಾರೆ ಅಂತ ಕಥೆಯನ್ನ ಕಟ್ಟಿ ಅದನ್ನ ನೇಪಾಳ ಭಾರತದಿಂದ
ವಾಪಸ್ ಪಡಿಬೇಕು ಅಂತ ನೇಪಾಳದ ಜನರನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನ ಮಾಡಿದ್ಲು. ಇವಳ ಉದ್ದೇಶ ಮತ್ತು ರಾಹುಲ್ ಗಾಂಧಿ ಅವರ ಉದ್ದೇಶ ಎರಡು ಒಂದೇ ತರ ಇದೆ. ಇಬ್ಬರು ಭಾರತದ ವಿರೋಧಿಗಳೇ. ಭಾರತದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸೋಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಹಾಗೆ ಈ ಸುಮ್ನಿಮಾ ಲಿಂಕ್ ಕೂಡ ತುಂಬಾ ದೊಡ್ಡದಾಗಿದೆ. ನೇಪಾಳದ ಒಬ್ಬ ರಾಯಭಾರಿಯವರ ಮಗಳು ಇವಳು. ಅದಕ್ಕೆ ರಾಜತಾಂತ್ರಿಕ ವಲಯದಲ್ಲಿ ಈಕೆಗೆ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ. ಈಕೆ ಹುಟ್ಟಿದು ನೇಪಾಳದಲ್ಲಿ ಇರಬಹುದು, ಬಟ್ ತುಂಬಾ ದೇಶಗಳನ್ನ ಸುತ್ತಾಡಿದ್ದಾಳೆ. ಈಗ ಈಕೆ ರಾಹುಲ್ ಗಾಂಧಿಗೆ ವೋಟ್ ಚೋರಿಯ ಪ್ರೆಸೆಂಟೇಶನ್ ರೆಡಿ ಮಾಡಿ ಕೊಟ್ಟಿದ್ದಾಳೆ. ಅದನ್ನ ಮಯನ್ಮಾರ್ನಿಂದ ಅಪ್ಲೋಡ್ ಮಾಡಲಾಗಿದೆ ಅನ್ನುವ ಅನುಮಾನ ಇದೆ. ಅದಕ್ಕೆ ಹೇಳೋದು, ಸತ್ಯ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತಲ್ಲ ನಾಳೆ ಹೊರಗಡೆ ಬಂದೇ ಬರುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.